ಈ ಬ್ರಹ್ಮಾಂಡದಲ್ಲಿ ಮಾರ್ಮರೆತು ಮೆರೆಯುವ ಇಂಡರಾಯರಿಗೆ ನಾನೇ ಗಂಡು ಗಲಿ ಎಂದು. ಹೌದಪ್ಪ. ಈಗೋ ಈ ಕಾರ್ಪಿಂಡಿಯಂ ಧರಿಸಿ. ಹೌದು ಸ್ವಾಮಿ. ಹೊಡೆಸುವ ಬಣ್ಣ ಮಂಡಲಿಕರ ವೃಂದವಂ ಚಂಡಾಡುವುದಕ್ಕೆ. ಹೌದು. ಪ್ರಚಂಡ ಉತ್ಕಂಡ ಪ್ರಚಂಡ ತರವಾದ ಈಗೋ ಈ ತ್ರಿಜಗತ್ಕರ್ತನಾದ ಕರ್ಣಧ್ವಜನನ್ನು ಮೆಚ್ಚಿಸಿ. ಹೌದಪ್ಪ. ಈಯನ್ನ ಕೈವಸವು ಮಾಡಿಕೊಂಡು ಎಲೈ ಸಾರಥಿ ತಡೆಯದೆ ಭುಜಸ್ವನ ಎಂಬೈದು ಬಿಡಿಸುತ್ತ ಒಂಬಕ್ಕ ಕೊಟ್ಟ ಅಕ್ಷಯಾಸ್ತ್ರವನ್ನು ಪರ್ಯಾಂತರ ಸೇದಿ ಒಡೆಯಲು ಈ ಪೊಡಿವಿಯು ಕಡಲುಕ್ಕಿ ದೇವಮಂಡಲಕ್ಕೆ ಉದುಕವು ಚಿಮ್ಮಿತು. ಹೌದು. ಸಾರಥಿ ಏನು ಭೂಪತಿ ಪರ್ವತ ಶಿಖರಗಳು ಪುಡಿ ಪುಡಿಯಾಗಿ. ಹೌದು. ಈ ನೆಲಕ್ಕೆ ಬಿದ್ದು. ಹೌದು ಸ್ವಾಮಿ. ಪುಡಿ ಪುಡಿಯಾಗಿ ಬಿದ್ಬಿಟ್ಟಿದ್ದಾವೆಲ್ಲ. ಬಿದ್ಬಿಟ್ಟದವ. ಎಲೈ ಸಾರಥಿ ಇದು ಅಲ್ಲದೆ ಆಕಾಶ ಮಂಡಲ ಒದರಿ ಬಿಟ್ಟಿತು. ಆಕಾಶದಲ್ಲಿ ನಕ್ಷತ್ರಗಳು ಫಲ್ ಫಲ್ ಅಂತ ನಾಡಿದವು. ಬಿಟ್ಟು ಸ್ವಾಮಿ. ಇದು ಅಲ್ಲದೆ ಈಯನ್ನ ಶೌರ್ಯ ಸೊಕ್ಕಿದ ಮಿಕ್ಕಿದ ರಕ್ಕಸರನ್ನೆಲ್ಲ ಮಣ್ಣು ಬುಕ್ಕಿಸಿ ದಿಕ್ಪಾಲ್ ಮಾಡಿದೆ. ಮಾಡಿಬಿಟ್ಟೆ. ಎಲ್ಲ ಅದ್ಭುತ ಜನ ಅಬ್ಬರ ವಿಬ್ಬರಕ್ಕೆ ಜನರಲ್ಲ ಅರ್ಜನನ ಚರ ಗರ್ಜನೆ ಎಂದು. ಹೌದು. ಚರ್ಚಿತರಾಗಿ ಸ್ಥಳಾವರ್ಜಿತರಾದರು. ಈ ಸಾರಥಿ ಇಂಥ ಪರಾಕ್ರಮನೆಂದೆನಿಸಿ ಮೆರೆಯುವ ಘನಾಘಾತಿತ ಪರೋಪಾರ್ಜಿತನಾದ ಅರ್ಜುನ ಮಹಾರಾಜನೆಂದು. ಹೌದು. ಡಂಗುರೋ ನಿಂತಳೆಯೋ ಜಾಗೃತಿ. ಅರ್ಜುನ ಮಹಾರಾಜನೆಂಬುದು ಸರ್ವರಿಗೂ ಗೋಚರವಾಯಿತು. ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನು ಮಹಾಪ್ರಭು? ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಉಲ್ಲಚರಣ ಪಿತನಾದ ಕರುಣದಿಂದ ಸಲ್ಲಲಿತ ಮುಲ್ಲಕರವರ ವಂಶ ನಿಲ್ಲದೆ ಯಮನಾರಕ್ಕೆ ದಬ್ಬಿಸಿ ಬಲ್ಲಿದ ಹತ್ತಿರಾವತಿಯ ಈಯನ್ನ ಕೈವಸವ ಮಾಡಿಕೊಂಡು ನಿಲ್ಲದೆ ಹಾಳುವ ಧರ್ಮರಾಯನ ನಿಮಿತ್ತ ಇಲ್ಲಿಗೆ ಭರಣವಾಯಿತು ಕಂಡಿನ ಸಾರಥಿ.